ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಬಿಳಿರಂಗನ ಬೆಟ್ಟದಲ್ಲಿ ಬೆಂಕಿ ಅವಘಡ, ಖಾಸಗಿ ಅಂಗಡಿಗಳು ಸಂಪೂರ್ಣ ಭಸ್ಮ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಹೆಸರಾಂತ ಪುರಾಣ ಪ್ರಸಿದ್ಧ ಬಿಳಿರಂಗನ ಬೆಟ್ಟದಲ್ಲಿ ಗುರುವಾರ ರಾತ್ರಿ 9 ಗಂಟೆ ನಂತರ ವ್ಯಾಪಾರ ವಹಿವಾಟು ಮುಗಿಸಿ ಅಂಗಡಿ ಮುಂಗಟ್ಟುಗಳನ್ನ ಮಾಲೀಕರು ಬಂದ್ ಮಾಡಿ ಮನೆಗೆ ತೆರಳಿರ್ತಾರೆ. ಸರಿಸುಮಾರು ಬೆಳಗಿನ ಜಾವ 3 ಗಂಟೆಯ ಸಮಯದಲ್ಲಿ ಬಿಳಿರಂಗನ ಬೆಟ್ಟದ ಬಸ್ ನಿಲ್ದಾಣದ ಸರ್ಕಲ್ ಹತ್ತಿರ ಅಂಗಡಿ ಮುಂಗಟ್ಟುಗಳು ಭಾರಿ ಬೆಂಕಿಯ ಅವಘಡದಿಂದ ಸಂಪೂರ್ಣ ಭಸ್ಮವಾಗಿದೆ. ಇದರಿಂದ ಅಂಗಡಿಗಳಲ್ಲಿ ಸುಮಾರು ಲಕ್ಷಾಂತರ ರು ನಷ್ಟವಾಗಿದೆ. ಬಿಳಿರಂಗನ ಬೆಟ್ಟದ ಬಸ್ ನಿಲ್ದಾಣ ಸರ್ಕಲ್ ಬಳಿ ಖಾಸಗಿ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಹೊಟ್ಟೆಪಾಡು ಮಾಡಿ ಜೀವನ ಸಾಗಿಸುತ್ತಿದ್ದ ಅಂಗಡಿ ಮಾಲೀಕರುಗಳಾದ ಮೀನಾ ನಾಗೇಂದ್ರ, ಡಿ ನಾಗರಾಜು, ಸುಮಾ ಶೇಷಾದ್ರಿ, ಎಲ್ ಸ್ವಾಮಿ, ಆರ್ ನಾಗೇಂದ್ರ, ಜಿ ಕುಮಾರ್, ಎಲ್ ಗೋವಿಂದ ತಮ್ಮ ಅಂಗಡಿಗಳನ್ನ ಕಳೆದುಕೊಂಡ ಮಾಲೀಕರಾಗಿದ್ದಾರೆ. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಹಲೋ, ಈ ಅಂಗಡಿಯಲ್ಲಿ ಒಂದು ಸಿಲಿಂಡರ್ ಐತೆ ಸರ್. ಬೇಗ ಬನ್ನಿ, ಇಲ್ಲಿ ಪೂರ್ತಿ ಅವ್ನ ಸ್ವಾಮಿ ನೆಬ್ಬಿಸ್ಕೊ ಬನ್ನಿ. ಬೇಗ ಬಂದ್ರೆ ಅವ್ರ ಅಂಗಡಿಗಳೆಲ್ಲ ಬೆಂಕಿ ಹಚ್ಕೊಂಡ್ಬಿಟ್ಟವೆ. ಅಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ರೆ ಏನಪ್ಪಾಜಿ ರಾತ್ರಿ ಅಂತಲ್ಲ, ರಾತ್ರಿ ಆಗಿರೋದಕ್ಕೆ ಸ್ಟಾರ್ಟ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.